ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕನ್ನಡದ ಶ್ರೇಷ್ಠ ಕವಿ. ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಿದ ವ್ಯಕ್ತಿ. ಇವರ ಜನನ 29 ಡಿಸೆಂಬರ್ 1904. ಊರು ಹಿರೇಕೊಡಿಗೆ, ತಾಲೂಕು ಕೊಪ್ಪ, ಜಿಲ್ಲೆ ಚಿಕ್ಕಮಗಳೂರು. ತಾಯಿ ಸೀತಮ್ಮ, ತಂದೆ ವೆಂಕಟಪ್ಪ ಗೌಡ, ಸಂಗಾತಿ ಹೇಮಾವತಿ. ಮಕ್ಕಳು ಪೂರ್ಣಚಂದ್ರ, ತೇಜಸ್ವಿ, ಕೋಕಿಲೋದಯ, ಚೈತ್ರ, ಹಿಂದೂಕಲಾ ಮತ್ತು ತಾರಿಣಿ. ಇವರ ವೃತ್ತಿ ಕವಿ, ಉಪನ್ಯಾಸಕರು, ಪ್ರಾಧ್ಯಾಪಕರು, ಕುಲಪತಿಗಳು ಮತ್ತು ಬರಹಗಾರರಾಗಿದ್ದರು. ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ, ಕವನ ಸಂಕಲನ ಕೊಳಲು, ಪಾಂಚಜನ್ಯ ಮತ್ತು ಪಕ್ಷಿಕಾಶಿ, ಕಥಾ ಸಂಕಲನ ನನ್ನ ದೇವರು ಮತ್ತು ಇತರ ಕಥೆಗಳು, ನಾಟಕಗಳು ಜಲಗಾರ ಮತ್ತು ಯಮನ ಸೋಲು, ಆತ್ಮಕಥನ ನೆನಪಿನ ದೋಣಿಯಲ್ಲಿ, ಕಾದಂಬರಿಗಳು ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು. ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ದೊರೆತಿದೆ. 39ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಕುವೆಂಪುರವರು. ಹಾಗೂ ಕುವೆಂಪುರವರ ಮರಣ 11 ನವೆಂಬರ್ 1994ರಲ್ಲಿ ಆಗಿದೆ.